ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲ KCET ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆಯ ಗುಡ್ ನ್ಯೂಸು. ಅದೇನಪ್ಪ ಅಂದರೆ ಫಸ್ಟು ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಬಿಟ್ಟಿದ್ದಾರೆ. ಸೊ ಎಲ್ಲರೂ ಚೆಕ್ ಮಾಡ್ಕೋಬೋದು. ನಾನು ಹ್ಯಾಂಗೆ ಚೆಕ್ ಮಾಡ್ಕೋಬೇಕನ್ನೋ ತೋರಿಸ್ತೀನಿ, ಕರೆಕ್ಟಾಗಿ ನೋಡ್ಕೋರಿ. ಸೊ ಮತ್ತು ಇನ್ನೊಂದು, ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಥವಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ KA ಕಡೆಯಿಂದ ಬರೋ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನನ್ನ ಚಾನಲಲ್ಲಿ ಸಿಗ್ತದೆ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಜಸ್ಟ್ ಒಂದು 20-30 ನಿಮಿಷ ಆಯಿತು ಬಿಟ್ಟು. ಸೊ ಇಲ್ಲಿ ನೋಡ್ಕೋಬೋದು, ನೀವು ಫಸ್ಟ್ KA ವೆಬ್ಸೈಟ್ ಬಂದ ಮೇಲೆ ಇಲ್ಲಿ ನೋಡ್ಕೋಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಬಿ ಫಾರ್ಮಾಡಿ ಕಟ್ ಆಫ್ ಮಾರ್ಕ್ ಅಲಾಟ್ಮೆಂಟು, ಮತ್ತು ಬಿ ಫಾರ್ಮಾಡಿ ಕಟ್ ಆಫ್ ಮಾರ್ಕ್ ಅಲಾಟ್ಮೆಂಟು, ಮತ್ತು ಅಗ್ರಿಕಲ್ಚರ್ ಕಟ್ ಆಫು, ಮತ್ತು ಆರ್ಕಿಟೆಕ್ಚರ್ ಮತ್ತು ಇಂಜಿನಿಯರಿಂಗ್ ಕಟ್ ಆಫ್ ಇದೆಲ್ಲ ಬಿಟ್ಟಿದ್ದಾರೆ. BSc ನರ್ಸಿಂಗ್ ಒಂದು ಬಿಟ್ಟಿಲ್ಲ. ಸೊ BSc ನರ್ಸಿಂಗ್ ಕೂಡ ಬಿಡ್ತಾರೆ. ಸೊ ವೇಟ್ ಮಾಡಿರಿ. ಸೊ ನಿಮಗೆ ಫಸ್ಟ್ ಪೇಜಲ್ಲಿ ಕೂಡ ಸಿಗ್ತದೆ. KA ಸೆಟ್ ಬಂದ ಮೇಲೆ ಫಸ್ಟ್ ಇಲ್ಲಿ ಈ ಬಾಕ್ಸಲ್ಲಿ ಕೂಡ ಸಿಗ್ತದೆ. ಅದು ಬಿಟ್ಟು ನೀವೆಲ್ಲಿ ಚೆಕ್ ಮಾಡ್ಕೋಬೇಕಪ್ಪ ಅಂದರೆ ಹೇಳ್ತೀನಿ. ಸೊ KA ವೆಬ್ಸೈಟಲ್ಲಿ ಏನಪ್ಪ ಅಂದರೆ ನಿಮಗೆ ಇಲ್ಲಿ ತ್ರೀ ಲೈನ್ಸ್ ಕಾಣಿಸ್ತಾವ. ಇಲ್ಲಿ ನೋಡ್ರಿ, ಇಲ್ಲಿ ತ್ರೀ ಲೈನ್ಸ್ ಕಾಣಿಸ್ತಾವ. ಆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಪ್ರವೇಶದ ಕಾಣಿಸುತ್ತಾ, ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಆಮೇಲೆ UGCET 2024 ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದ ನಂತರ ಫಸ್ಟ್ ಇಲ್ಲಿ ಬಿಟ್ಟಿದ್ದಾರೆ ನೋಡ್ರಿ, UGCET 2024 ಅಣಕು ಹಂಚಿಕೆ ಕಟ್ ಆಫ್, ಅಂದರೆ ಫಸ್ಟ್ ರೌಂಡ್ ಕಟ್ ಆಫ್, ಅಂದರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆಲ್ಲ ಅಂದರೆ ಇಂಜಿನಿಯರಿಂಗ್ ಆಗಲಿ, ಮತ್ತು ಅಗ್ರಿಕಲ್ಚರ್ ಆಗಲಿ, ಮತ್ತು ಆರ್ಕಿಟೆಕ್ಚರ್ ಆಗಲಿ, ಮತ್ತು ಅಗ್ರಿಕಲ್ಚರು, ಮತ್ತು ಬಿ ಫಾರ್ಮಾ, ಮತ್ತು ಇಂಜಿನಿಯರಿಂಗು ಎಲ್ಲ ಬಿಟ್ಟಿದ್ದಾರೆ. BSc ನರ್ಸಿಂಗ್ ಒಂದು ಬಿಟ್ಟಿಲ್ಲ. BSc ನರ್ಸಿಂಗು ಬಿಡ್ತಾರೆ, ವೇಟ್ ಮಾಡಿರಿ. ಸೊ ಅವ್ರೇನು ಟೆನ್ಷನ್ ಬೇಡ. ಸೊ ಇವಾಗ ಫಸ್ಟ್ ಒಂದು ಯಾವುದಾದ್ರು ಒಂದು ಕಟ್ ಆಫ್ ನಾನು ತೋರಿಸ್ತೀನಿ ಹೆಂಗೆ ಚೆಕ್ ಮಾಡ್ಕೋಬೇಕು ಅನ್ನೋದು. ಇವಾಗ ಇಂಜಿನಿಯರಿಂಗ್ ತೊಗೋತೀನಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ಥರ ಬರ್ತದೆ. ಸೊ ಇದು ಹೆಂಗೆ ಚೆಕ್ ಮಾಡ್ಕೋಬೇಕಪ್ಪ ಅಂದರೆ ನಿಮ್ದು ಕಟ್ ಆಫ್ ಎಷ್ಟು, ಮತ್ತು ಇದು ಲಾಸ್ಟ್ ಕಟ್ ಆಫ್ ಅಂದರೆ ಯಾರ್ದು ರ್ಯಾಂಕ್ ಅಂದರೆ ಎಷ್ಟನೇ ರ್ಯಾಂಕಿಗೆ ಕಟ್ ಆಫ್ ನಿಂತದ ಅನ್ನೋದು ಇದರಲ್ಲಿ ಈ ಕಟ್ ಆಫಲ್ಲಿ ಎಲ್ಲ ಗೊತ್ತಾಗ್ತದೆ. ಸೊ ಇವಾಗ ಏನಪ್ಪ ಅಂದರೆ ಫಸ್ಟ್ ಏನಪ್ಪ ಅಂದರೆ ನಾನು ಅಲ್ಲಿ ಮೇಲೆ ಕಾಣಿಸ್ತಿದೆ ನೋಡಿರಿ. ಫಾರ್ ಎಕ್ಸಾಂಪಲ್ 2BK 2BR 3AG 3AK 3AR 3BG 3BK 3BR GM, ಇಲ್ಲಿ ನೋಡ್ರಿ, ಇಲ್ಲಿ GMK GMR SCG SCK SCR STG STK STR ಇದೆಲ್ಲ ಅವ್ರಿಗೆ ಗೊತ್ತೇ ಇರಲ್ಲ. ಇದು ಏನಂತ ಅವ್ರಿಗೆ ಭಾಳ ಕನ್ಫ್ಯೂಸ್ ಇರ್ತದೆ. ಸೊ ಅದನ್ನು ಹೇಳ್ಕೊಡ್ತೀನಿ ನೋಡಿರಿ. ಇವಾಗ ಫಾರ್ ಎಕ್ಸಾಂಪಲ್ ಲಾಸ್ಟಿಗೆ ಐತೆ ನೋಡಿರಿ, STR ಅಂದರೆ ST ಕಾಸ್ಟ್ ಇದ್ರು ಯಾರ್ದು ರೂರಲ್ ಐತಲ್ಲ ಅವರಿಗೆ. ಸೊ STK ಅಂದರೆ ST ಕಾಸ್ಟ್ ಇದ್ದು ಯಾರ್ದು ಕನ್ನಡ ಐತಿಲ್ಲ ಅವರಿಗೆ. STG ಅಂದರೆ ST ಕಾಸ್ಟ್ ಇದ್ದು ಜನರಲ್ಲು. SCR ಅಂದರೆ SC ಕಾಸ್ಟ್ ಇದ್ದು ರೂರಲ್ ಇದ್ದವರಿಗೆ. SCK ಅಂದರೆ SC ಕಾಸ್ಟ್ ಇದ್ದು ಕನ್ನಡ ಇದ್ದವರಿಗೆ. SCG ಅಂದರೆ SC ಇದ್ದು ಜನರಲ್ ಇದ್ದವರಿಗೆ. GMR ಅಂದರೆ ಜನರಲ್ ಮೆರಿಟ್ ಕಾಸ್ಟ್ ಇದ್ದು ಮತ್ತು ರೂರಲ್ ಇರ್ತದಲ್ಲ ಅವರಿಗೆ. GMK ಅಂದರೆ ಸೇಮ್ ಜನರಲ್ ಮೆರಿಟ್ ಕನ್ನಡ. GM ಅಂದರೆ ಜನರಲ್ ಮೆರಿಟು. 3BR ಅಂದರೆ 3B ಕಾಸ್ಟ್ ಇದ್ದು ರೂರಲ್ ಇದ್ದವರಿಗೆ. 3BK ಅಂದರೆ 3B ಕಾಸ್ಟ್ ಇದ್ದು ಕನ್ನಡ ಮೀಡಿಯಮ್ ಇದ್ದವರಿಗೆ. ಸೇಮ್ ಅದೇ ಥರ ಯಾವ ಕಾಸ್ಟ್ ಇದೆ ಅಲ್ಲಿ ಡಿಫ್ರೆನ್ಸ್ ಏನಿದೆಯಪ್ಪ ಅಂದರೆ ಆರ್ ಅಂದರೆ R ಅಂದರೆ ರೂರಲ್ಲು, K ಅಂದರೆ ಕನ್ನಡ ಮೀಡಿಯಮು, ಮತ್ತು G ಅಂದರೆ ಜನರಲ್ ಅರ್ಥ, ಅಷ್ಟೇ ಮತ್ತೇನಿಲ್ಲ. ಸೊ ನೋಡಿರಿ, ನಾನು ಮುಂಚೆನೇ ಹೇಳಿದೆ 2 ಲಕ್ಷ ಮೇಲಿದ್ರು ಕಾಲೇಜ್ ಸಿಗ್ತದೆ ಅಂತ. ಫಾರ್ ಎಕ್ಸಾಂಪಲ್ ಇದೇ ನಿಮಗೆ ತೋರಿಸ್ತೀನಿ ನೋಡಿರಿ, ಕರೆಕ್ಟಾಗಿ ನೋಡ್ಕೊರಿ. ಇಲ್ಲಿ ನೋಡಿರಿ, ಇವ್ರದ್ದು ಕಟ್ ಆಫ್ ನೋಡಿರಿ ಎಷ್ಟೈತಿ ಇಲ್ಲಿ. 2 ನೋಡಿರಿ 2,66,000 ಸಾರಿ 26,000 ಎಷ್ಟು ಆಯ್ತದು. ಸೊ ಸಾರಿ ಫಾರ್ ದ್ಯಾಟ್. ಅವ್ರದ್ದು ಲಾಸ್ಟ್ ಕಟ್ ಆಫ್ ನೋಡ್ರಿ, ಇಲ್ಲಿ 2,66,403 ಐತೆ. ಸೊ ನಾನು ಮುಂಚೆನೇ ಹೇಳಿದೆ, ಯಾರ್ದು ರ್ಯಾಂಕ್ 2 ಲಕ್ಷ ಮೇಲೆ ಐತೆ ನೀವು ಟೆನ್ಷನ್ ತೊಗೋಬೇಡ್ರಿ, ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ಕಾಲೇಜ್ ಸಿಗ್ತದೆ. ಕಟ್ ಆಫ್ ನೋಡಿರಿ, ನೀವೇ ಕಟ್ ಆಫ್ ನೋಡಿರಿ. ನಾನು ಬೇಕಾದರೆ ನಾನು ಸುಮ್ಮನೆ ಹೇಳಕ್ಕೆ ಬರಲ್ಲ, ನಾನು ಕಟ್ ಆಫ್ ನೋಡಿ ಹೇಳಕತ್ತೀನಿ. ನಾನು ಮೊದಲೇ ಹೇಳಿದರೆ ಅದು ಏನಾದರೂ ಓಕೆ, ಬಟ್ ಇವಾಗ ಕಟ್ ಆಫ್ ಆಲ್ರೆಡಿ ಬಂದುಬಿಟ್ಟೈತೆ ಫಸ್ಟ್ ಮಾರ್ಕ್ ಅಲಾಟ್ ಮಾಡೋದು. ಸೊ ಇದು ನೋಡಿ ಹೇಳಕತ್ತೀನಿ. ಅದಕ್ಕೆ ನಾನು ಪದೇ ಹೇಳಕತ್ತೀನಿ. ಏನಪ್ಪ ಅಂದರೆ ನೀವು ಆಪ್ಷನ್ ಎಂಟ್ರಿಲಿ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ನಿಮ್ಮ ಕಾಲೇಜ್ ಸಿಗ್ತದೆ. ಈ ಕಾಲೇಜ್ ಯಾವುದಪ್ಪ ಅಂದರೆ ಈ ಕಾಲೇಜ್ ನೇಮು KS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ಈ ಕಾಲೇಜಲ್ಲಿ ಕಟ್ ಆಫ್ ನೋಡಿರಿ, ನೀವೇ ನೋಡಿರಿ. ಕಟ್ ಆಫು 1,59,000 ಮತ್ತು 1,70,000 1,75,000 1,83,000 2,66,000 1,63,000. ನೀವೇ ನೋಡಿರಿ, ನಿಮಗೆ ಒಂಥರ ಖುಷಿಯಾಗಿಬಿಡ್ತದೆ ಇಷ್ಟು ಕಟ್ ಆಫ್ ಅದನ್ನು ನನಗೆ ಕಾಲೇಜ್ ಸಿಗಲ್ಲ ಅಂತ. ಅದಕ್ಕೆ ಹೇಳಾಕತ್ತೀನಿ. ಏನಪ್ಪ ಅಂದರೆ ನಿಮ್ಮದು ಮೈಂಡಲ್ಲಿ ಒಂದೇ ಇರಬೇಕು, ಅದೇನಪ್ಪ ಅಂದರೆ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ನಿಮಗೆ ಕಾಲೇಜ್ ಸಿಗ್ತದೆ ಸಿಗಲ್ಲ ಅಂತಲ್ಲ. ಸೊ ಅದೇ ರೀತಿ ಬೇರೆ ಕೋರ್ಸ್ದು ಕೂಡ ಆಪ್ಷನ್ ನೀವು ಕಟ್ ಆಫ್ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ. ಸೊ ಇವಾಗ ಇನ್ನೊಂದು ಅಗ್ರಿಕಲ್ಚರ್ ಅಂತ ತೋರಿಸ್ತೀನಿ. ಸೊ ಅದೇ ಹೋಮ್ ಪೇಜಿಗೆ ಬಂದು ಅಲ್ಲಿ ಇದ್ರ ಮೇಲೆ
ಯು ಜಿ ಸಿ ಇ ಟಿ 2024 ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗ್ತದೆ. ಅಲ್ಲಿ ಕೃಷಿ ಕಟ್ಟಾಪತ್ತ ಅದು ನೋಡಿರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿರಿ. ಓಪನ್ ಮಾಡಿದ ಮೇಲೆ ಈ ಥರ ಓಪನ್ ಆಗ್ತದೆ. ಸೊ ನಿಮಗೆ ಹೇಳಿದೆಲ್ಲ ಆಗಲೇ ಅದೇನಪ್ಪ ಅಂದರೆ ಫಸ್ಟು 2AG 2AK ಈ ಮೇಲಿನೆಲ್ಲ ಕಾಸ್ಟ್ ನಿಮಗೆ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು. ಅದೇನಂತ ಭಾಳ ಜನರಿಗೆ ಗೊತ್ತಿರಲ್ಲ. ಸೊ ಅದನ್ನೇ ನಾನು ಆಗಲೇ ಹೇಳಿದ್ದೆ, ಕರೆಕ್ಟಾಗಿ ನೆನಪ ಗೊತ್ತಿರ್ತದೆ ಅನ್ಕೋತೀನಿ. ಸೊ ಇನ್ನೊಂದ್ಸಲ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೊರಿ. SCG SCK SCR STG STK STR ಇದೆಲ್ಲ ಇವಾಗ ಫಸ್ಟು ನಿಮ್ಮದು ಅಲ್ಲಿ ಸ್ಟಾರ್ಟಿಂಗ್ ನೋಡ್ರಿ, ಇಲ್ಲಿ 2AG 2AK ಐತಿ. ಅಂದರೆ 2AG 2AK 2B 3A 3A 3B ಅಂದರೆ ಇದೆಲ್ಲ ಅದ. ಸೊ ಅಲ್ಲಿ ನಿಮ್ದೆಲ್ಲ ಕಾಸ್ಟ್ ಅದಾವ. ಬಟ್ ಅದರ ಮುಂದೆ ಏನಪ್ಪ ಅಂದರೆ AR ಅದಾವ, ಸಾರಿ RG 6G ಮತ್ತು K ಅದಾವ. G ಅಂದರೆ ಜನರಲ್ ಅಂತ ಅರ್ಥ, R ಅಂದರೆ ರೂರಲ್ ಅಂತ ಅರ್ಥ, K ಅಂದರೆ ಕನ್ನಡ ಮೀಡಿಯಮ್ ಅಂತ ಅರ್ಥ, ಅಷ್ಟೇ ಮತ್ತೇನಿಲ್ಲ. ಸೊ ಇದನ್ನು ಕಟ್ ಆಫ್ ನೋಡ್ರಿ. ಇದು ಯಾವ ಕಾಲೇಜಪ್ಪ ಅಂದರೆ ಫಸ್ಟ್ ಒಂದು ಕಾಲೇಜ್ ಇರೋದು ಕಾಲೇಜ್ ಆಫ್ ಅಗ್ರಿಕಲ್ಚರ್ GK VK ಕ್ಯಾಂಪಸ್. ಇದರಲ್ಲಿ ಎಷ್ಟು ಕಟ್ ಆಫ್ ನಿಂತದಪ್ಪ ಅಂದರೆ ನೋಡ್ಕೊರಿ. ಇಲ್ಲಿ ST ಕಾಸ್ಟ್ ಇದ್ದವರಿಗೆ 22,838. ಅದೇ ರೀತಿ SC ಕಾಸ್ಟ್ ಇದ್ದವರಿಗೆ, SC ಇದ್ದು ಜನರಲ್ ಇದ್ದವರಿಗೆ 19,831. ಜನರಲ್ ಮೆರಿಟ್ ಇದ್ದವರಿಗೆ 16,864. GM ಜನರಲ್ ಮೆರಿಟ್ 13,487. 3BG ಅಂದರೆ 3B ಕಾಸ್ಟ್ ಇದ್ದು ಜನರಲ್ ಇದ್ದವರಿಗೆ 17,258. ಇದೇ ರೀತಿ ನೀವು ಎಲ್ಲ ಕಟ್ ಆಫ್ ನೋಡ್ಕೋಬೋದು, ಚೆಕ್ ಮಾಡ್ಕೋರಿ. ನಾನು ಸುಮ್ಮನೆ ಎಲ್ಲ ಹೇಳೋದಕ್ಕೆ ಹೋದರೆ ಟೈಮ್ ಆಗ್ತದೆ. ಸೊ ಕರೆಕ್ಟಾಗಿ ನೋಡ್ಕೊರಿ. ನಾನು PDF ಗ್ರೂಪಲ್ಲಿ ಹಾಕ್ತೀನಿ. ಸೊ ಕರೆಕ್ಟಾಗಿ ಚೆಕ್ ಮಾಡ್ಕೊರಿ, ನೋಡ್ಕೊರಿ. ಸೊ ನಾನು ಹೇಳಿದೆಲ್ಲ ಹ್ಯಾಂಗೆ ಚೆಕ್ ಮಾಡ್ಕೋಬೇಕು ಅನ್ನೋದು ಫಸ್ಟ್ ಕೆ ವೆಬ್ಸೈಟ್ ಬಂದ ಮೇಲೆ ನಿಮಗೆ ಇಲ್ಲಿ UGCET 2024 ಹಂಚಿಕೆ ಕಟ್ ಆಫ್ ಕಾಣಿಸ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆಲ್ಲ ಶೋ ಆಗ್ತದೆ. ಸೊ BSc ನರ್ಸಿಂಗ್ ಸ್ಟೂಡೆಂಟ್ಸು ಸ್ವಲ್ಪ ವೇಟ್ ಮಾಡಿದ್ರೆ ಏನಾಗಲ್ಲ, ಕಳಿಸ್ತಾರೆ. ಅಂದರೆ ಅವರು BSc ನರ್ಸಿಂಗ್ ಕೂಡ ಕಟ್ ಆಫ್ ಸೆಂಡ್ ಮಾಡ್ತಾರೆ, ಬಿಡ್ತಾರೆ. ಇನ್ನೊಂದು ಹಾಫ್ ಆ್ಯನ್ ಅವರ್ ಅಂತ ಹೇಳಲ್ಲ, ಯಾವಾಗ ಬಿಡ್ತಾರೆ ಗೊತ್ತಿಲ್ಲ, ಬಟ್ ಬಿಡ್ತಾರೆ. ವೇಟ್ ಮಾಡಿರಿ. ಬಿಟ್ಟ ಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.